ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ತುಂಬ ಜನ ಕೇಳ್ತಾ ಇದ್ರು, ಸರ್ ಈ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಗೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈಗ ಯಾವ್ಯಾವ ಹುದ್ದೆಗಳನ್ನ ಕಾಲ್ಫರ್ ಮಾಡಿದರೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಈ ಮಾಡಲ್ ಕ್ವಶನ್ ಪೇಪರ್ಸನ್ನು ಯಾವಾಗ ಬಿಡ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆನ್ನೆಯಷ್ಟೇ ಮಾಡಿದ್ದೆ. ಸೊ ವಿತಿನ್ ಫ್ಯೂ ಡೇಸಲ್ಲಿ ಅದು ಬಿಡುಗಡೆ ಆಗಬೇಕು. ಸೊ ಐ ಥಿಂಕ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿ ಅಂತ ಹೇಳಿದೆ. ಸೊ ಈಗ ಫೈನಲಿ ಇಲಾಖೆ ವೆಬ್ಸೈಟ್ನಲ್ಲಿ ನಿಮಗೆ GPT, PST ಮತ್ತು HSTR ಈ ಮೂರು ವಿಭಾಗದ ಎಲ್ಲ ವಿಷಯಗಳು ಯಾವ್ಯಾವ ಹುದ್ದೆಗಳನ್ನು ಕಾಲ್ಫರ್ ಮಾಡಿದರೆ ಈಗ ಅದೆಲ್ಲದಕ್ಕೂ ಒಂದೊಂದು ಮಾಡಲ್ ಪೇಪರನ್ನು ಈಗ ಇಲಾಖೆ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ನಾನೇನು ಮಾಡಿದ್ದೀನಿ, ಈಗ ಎಕ್ಸಾಂಪಲ್ ಆಗಿ 100 ಅಂಕಗಳ ಒಂದು ಪತ್ರಿಕೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಸೊ ಇದು ನಿಮಗೆ ಮಾಡಲ್ ಕ್ವಶನ್ ಪೇಪರು. ಸೊ ಯಾವುದಕ್ಕೆ ನೋಡಿ, ಇಲ್ಲಿ GPT CST ಪೇಪರ್ 1 ಅಂತ ಇದೆ, ಸಾಮಾನ್ಯ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ. ನೋಡಿ ಇಲ್ಲಿ ಸೆಕ್ಷನ್ 1ನಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ ಅಂತಿದೆ. ಫಸ್ಟು ಸೆಕ್ಷನ್ 1 ಸಾಮಾನ್ಯ ಜ್ಞಾನ ಅಂತ ಕಂಡು ಬಂದಾಗ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ ಅಂತ ಅಂದ್ಬಿಟ್ಟು ನೋಡಿ 2 hours ಟೈಮ್ ಇರುತ್ತೆ. ಐ ಥಿಂಕ್ 100 ಮಾರ್ಕ್ಸು, ಎಲ್ಲವೂ ಕೂಡ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು. ನೋಡಿ ಫಸ್ಟ್ ನಂಬರ್ ಆಫ್ ಕ್ವಶನ್ಸು ಸೆಕ್ಷನ್ 1ನಲ್ಲಿ ಎಷ್ಟಿರುತ್ತೆ ಅಂತ ನೋಡೋಣ ಈಗ. ಸೊ ಐ ಥಿಂಕ್ ನಿಮಗೆ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ 15 ಕ್ವಶನ್ಸ್ನಲ್ಲಿ ಪ್ರಿಪೇರ್ ಮಾಡಲಾಗಿದೆ. ಯಾವುದಕ್ಕೆ? ಸೆಕ್ಷನ್ 1ಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ. ನೋಡೋಣ, ಒಂದು ಎಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ, ಒಂದು 5 ರಿಂದ 10 ಪ್ರಶ್ನೆನ ಹೇಳ್ಬಿಡ್ತೀನಿ ನಾನು ಇಲ್ಲಿ. ನೋಡಿ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ? ನೆಕ್ಸ್ಟ್ ಇನ್ನೊಂದು, ಭೂದಾನ ಚಳವಳಿಯನ್ನು ಆರಂಭ ಮಾಡಿದವರು ಯಾರು? ಮಹಾತ್ಮ ಗಾಂಧಿ ಅಂತ ಇದೆ ಇಲ್ಲಿ. ಸೊ 4ನೇದು ಬಂದು ಅದು ಆಪ್ಷನ್ ಅದು. ಇನ್ನೊಂದು 3ನೇ ಪ್ರಶ್ನೆ, ಮ್ಯಾಕ್ಮೋಹನ್ ಗಡಿರೇಖೆ ಯಾವುದು ಅಂತ. ಇದೆಲ್ಲ ಆಲ್ಮೋಸ್ಟು ನಿಮಗೆ ಸೋಷಿಯಲ್ ಸೈನ್ಸ್ ಟಚ್ ಇರೋರಿಗೆ ಇವೆಲ್ಲವೂ ಗೊತ್ತಿರುತ್ತೆ. ಈಗ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ ಎಷ್ಟು? ನೆಕ್ಸ್ಟ್ ಅದೇ ಥರ ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ? ಸಾಮಾನ್ಯ ಜ್ಞಾನ ಅಂದರೆ ಇದು ಎಲ್ಲವೂ ಮಿಕ್ಸ್ ಆಗಿರುತ್ತೆ ನಿಮಗೆ. ಇಲ್ಲಿ ಸೋಷಿಯಲ್ ಸೈನ್ಸು, ಕನ್ನಡ, ಬೇರೆ ಬೇರೆ ಸಬ್ಜೆಕ್ಟ್ಸು ಎಲ್ಲವೂ ಕ್ಲಬ್ ಆಗಿರುತ್ತೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯು ಯಾವ ನದಿಯ ನೀರನ್ನು ಬಳಸುತ್ತೆ ಅಂತ ನೋಡಿ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಗೊರೂರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ನೋಡಿ ಅದನ್ನು ಕೇಳಿದ್ದಾರೆ. ಇನ್ನು ನೆಕ್ಸ್ಟು ನೋಡಿ ಇಲ್ಲೊಂದು GKಗೆ ಸಂಬಂಧಪಟ್ಟಿದ್ದು ಕ್ವಶನ್ ನಂಬರ್ 10 ನೋಡಿ, ಇಲ್ಲಿ ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ನೋಡಿ. ಇಲ್ಲಿ ಸ್ನೂಕರು, ಗಾಲ್ಫು, ಹಾಕಿ, ಟೇಬಲ್ ಟೆನ್ನಿಸ್ ಎಲ್ಲವೂ ಕೂಡ MCQ ಮಾದರಿಯ ಪ್ರಶ್ನೆಗಳು. ನೋಡಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಅಮುಕ್ತ ಮೌಲ್ಯದ ಕಾದಂಬರಿಯ ಕರ್ತೃ ಅಂತ ಕೇಳಿದ್ದಾರೆ, ಅಂದರೆ ಇದು ಮಾಡಲಾಗಿ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾಗಿ ಸೆಕ್ಷನ್ ವೈಸ್ ನಿಮಗೆ ಪ್ರಶ್ನೆಯನ್ನು ಕೇಳಾಗುತ್ತೆ ಅಂತ ನಾನು ಇದನ್ನೇ ಹೇಳೋದು. ಸೊ ವಿತೌಟ್ ಮಾಡಲ್ ಪೇಪರ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ಸು ಎಲ್ಲವೂ ಕೂಡ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ಒಂದು ಐಡಿಯಾ ಜನ್ರೇಟ್ ಆಗಬೇಕಲ್ಲ ಆಸ್ಪಿರೆಂಟ್ಸ್ಗೆ. ಹಾಗಾಗಿ ಮಾಡಲ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದು. ನೋಡಿ ಕೊನೆಯದಾಗಿ ಇಲ್ಲಿ ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಗಳ ಜೊತೆಗೆ ಗಡಿರೇಖೆಯನ್ನು ಹೊಂದಿದೆ? ನೋಡಿ 1, 2, 3, 4 ಆಪ್ಷನ್ ಈ ಥರ ಆಯಿತಾ. ಈಗ ಸೆಕ್ಷನ್ 2ನಲ್ಲಿ ಪ್ರಚಲಿತ ವಿದ್ಯಮಾನಗಳು ತುಂಬ ಜನ ಕೇಳ್ತಿದ್ರು. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು ಸೆಕ್ಷನ್ 2 ಅಲ್ಲಿ ನೋಡಿ. ಇಲ್ಲಿಯೂ ಕೂಡ ಕರೆಂಟ್ ಅಫೇರ್ಸ್ ಅಂದರೆ ಏನಾಗುತ್ತೆ, ಹಿಸ್ಟ್ರಿಯ ಕೆಲವೊಂದಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ನೋಡಿ ಮೊದಲನೇದು, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಆರಂಭ ಮಾಡ್ತಾರೆ? ನೆಕ್ಸ್ಟು 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು ಅಂತ. ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು ಅಂತ, ಈಗ ಪ್ರೆಸೆಂಟ್ ಯಾರಿದ್ದಾರೆ ಅಂತ ನೋಡಿ. ಅದೇ ಥರ ಸಾಕಷ್ಟು ಪ್ರಶ್ನೆಗಳಿದೆ ನೋಡೋಣ. ಸೆಕ್ಷನ್ 3ಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ ನೋಡಿ. ಇಲ್ಲಿ ಕಂಪ್ಲೀಟು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸ್ ನೋಟ್ಸನ್ನು ಪ್ರಿಪೇರ್ ಮಾಡೋಣ, ಕೀ ಪಾಯಿಂಟ್ಸ್ ರೆಫರೆನ್ಸು ನೋಡಿ. ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಹೆಂಗೆ ಕ್ವಶನ್ ಕೇಳಿದರೆ ನಾನು ಪ್ರಿಪೇರ್ ಮಾಡಿರುವಂಥದ್ದು ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೆ. ಯಾಕೆಂದರೆ ನಾನು ನೋಡಿದೆ ಇದನ್ನು ನೋಡಿ. ಇಲ್ಲಿ ಕವಿತೆ ಗುಣಾರ್ಣವ ಬಿರುದಾಂಕಿತ ಕವಿ ಯಾರು ಅಂತಿದೆ? ಪಂಪ, ಪೊನ್ನ, ರನ್ನ ಮತ್ತು ಜನ್ನ. ನೆಕ್ಸ್ಟು ಇಲ್ಲಿ 32ನೇ ಪ್ರಶ್ನೆ, ಮಾತನಾಡ್ತಕ್ಕಂಥ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳು ಯಾವುದು ಬರುತ್ತೆ ಅಂತ. ಈ ಸರ್ವನಾಮಗಳ ಬಗ್ಗೆ ಅಂತೂ ಆಲ್ಮೋಸ್ಟ್ ಯಾವ್ಯಾವ ಬೇರೆ ಬೇರೆ ವಿಷಯಗಳು ಬರುತ್ತೆ ಸರ್ವನಾಮಗಳಲ್ಲೇ, ವಿಧಗಳಾಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಎಲ್ಲವನ್ನು ನಾನು ಪ್ರಿಪೇರ್ ಮಾಡಿರೋ ರೆಫರೆನ್ಸ್ ನೋಟ್ಸಲ್ಲಿ ನಿಮ್ಗೆ ಕೊಡಿದ್ದೀನಿ ನಾನು. ನಟ್ಟ ನಡುವೆ ಪದವು ಈ ವ್ಯಾಕರಣದ ಅಂಶಕ್ಕೆ ಉದಾಹರಣೆಯಾಗಿದೆ. ನೀವು ಹೆಂಗೆ ವಿಗ್ರಹ ವಾಕ್ಯ ಮಾಡ್ಕೋಬೇಕು ಅದನ್ನು? ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ ಆಯಿತಾ. ದ್ವಿರುಕ್ತಿ ಅಂತಂದರೆ 2 ಬಾರಿ ಅದೇನಾಗಬೇಕು ನಿಮಗೆ ಬಳಕೆ ಆಗಬೇಕು. ಆ್ಯಕ್ಚುಲಾಗಿ ದ್ವಿರುಕ್ತಿನೇ ಇದಕ್ಕೆ ಸರಿಯಾದ ಉತ್ತರ ಅಂತ ಅನಿಸುತ್ತೆ. ಜೋಡಿ ಪದ, ನುಡಿಗಟ್ಟು, ಅನುಕರಣ ಇವೆಲ್ಲವೂ ಬೇಡ. ಅನುಕರಣ ಅವೇ ಅಂತಂದರೆ ಅನುಕರಣೆಯನ್ನು ಮಾಡಿ ಹೇಳುವಂಥದ್ದು ಆಯಿತಾ. ಈಗ ಪಟಾಪಟ ಅನ್ನುವಂಥದ್ದು, ಜಡಿ ಜಡಿ ಮಳೆ ಅಂತುವಂಥದ್ದು, ಸೊ ಅವೆಲ್ಲ ಅನುಕರಣೆ ಮಾಡಿ ಹೇಳುವಂಥದ್ದು ಆಯಿತಾ. ಪಳಪಳ ಹೊಳೆಯಿತು ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಅನುಕರಣ ಅವೇ ಆಗುತ್ತೆ. ನೆಕ್ಸ್ಟು ರಾಮನಂ, ಇಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ವಿಭಕ್ತಿಗೂ ಸಂಬಂಧಪಟ್ಟಾಗೆ ನೋಟ್ಸಲ್ಲಿ ಪ್ರಿಪೇರ್ ಮಾಡಿದ್ದೀನಿ ನಾನು. ಇನ್ನು ಅದೇ ಥರ ಇವೆಲ್ಲವೂ ಕೂಡ ಸೆಕ್ಷನ್ 3ಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ಸಮಾಸಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಅವೆಲ್ಲವೂ ಕೂಡ. ನೆಕ್ಸ್ಟು ಸೆಕ್ಷನ್ 4ರಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನೋಡಿ. ನಾನು ಅವತ್ತು ಹೇಳಿದೆ ನಿಮಗೆ ಒಂದು ಪ್ಯಾಸೇಜ್ ಅಂತೂ ಕಂಪಲ್ಸರಿ ಇದ್ದಿರ್ತಿದೆ. ಒಂದು ಪ್ಯಾಸೇಜ್ ಕೊಡ್ತಾರೆ ನಿಮಗೆ, ಆ ಪ್ಯಾಸೇಜನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿರುತ್ತೆ
ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ, ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಸಕ್ಸಸ್ ಈಸ್ ಅಂತ ಇದೆ. ಇದು ಪ್ಯಾಸೇಜಲ್ಲಿ ಆನ್ಸರ್ ಸಿಗುತ್ತೆ, ಅದನ್ನು ನೀವು ಕಾಂಪ್ರಿಹೆನ್ಷನ್ ಮಾಡಿ ಎಷ್ಟು ಮಟ್ಟಿಗೆ ಆನ್ಸರ್ ಮಾಡ್ತೀರಾ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು, ಆಯಿತಾ. ಎಲ್ಲವೂ ಕೂಡ MCQ ಇಲ್ಲಿ ಸೆಕ್ಷನ್ 3ಯಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಇನ್ನು ಕೊನೆಯದಾಗಿ ಸೆಕ್ಷನ್ 5ನಲ್ಲಿ ಎಜುಕೇಷನ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ. ನೋಡಿ ಇಲ್ಲಿ ಕೇಳಿದ್ರಲ್ಲ, ವಿಕಾಸದ ಬದಲಾವಣೆ ಕಂಡು ಬರಲಿಕ್ಕೆ ಕಾರಣ ಏನು. ನೆಕ್ಸ್ಟು ಈ ಕೆಳಗಿನ ಯಾರು ಪ್ರತಿಪಾದನೆ ಮಾಡಿದಂಥ ಮಗುವಿನ ಸಾಮಾಜಿಕ ಬೆಳವಣಿಗೆ ಹಂತದಲ್ಲಿ ಅವಿಶ್ವಾಸದ ಹಂತ ಕಂಡುಬರುತ್ತೆ. ಮಾನವನ ಗರ್ಭಧಾರಣೆಯ ಅವಧಿ ದಿನಗಳಲ್ಲಿ ಎಷ್ಟು ಅಂತ, ಗರ್ಭಧಾರಣೆಯ ಅವಧಿಯ ದಿನಗಳು ಎಷ್ಟರಿಂದ ಎಷ್ಟಕ್ಕೆ ಅಂತ ಬರುತ್ತೆ ಅಂತ ಬರೀಬೇಕು, ಅಂದರೆ ಆಯ್ಕೆ ಮಾಡಿ ಅಂತ. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ, ಅದೊಂದು ಪ್ರಶ್ನೆಯನ್ನು ಕೇಳಾಗಿದೆ. ಇನ್ನು 55ನೇದು ಬಂದು ಇಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವರ್ಣಮಾಲೆಗಳನ್ನು ಕಲಿಸಲು ಕಲಿಕೆಯ ಈ ಸಿದ್ಧಾಂತ ಸೂಕ್ತವಾಗಿದೆ, ಇದೊಂದು ಹೇಳಿದ್ದಾರೆ ಈಗ. ಸೊ ನೆಕ್ಸ್ಟು ಇನ್ನು 60ನೇದು ನೋಡಿ ಇಲ್ಲಿ, ಡಿಸ್ಲೆಕ್ಸಿ ಅಂದರೆ ಏನು. ಆಲ್ಮೋಸ್ಟ್ ಎಲ್ಲ ಇಲಾಖೆ ಪ್ರಶ್ನೆಗಳಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಅದರಲ್ಲಂತೂ TET ಎಲ್ಲಂತೂ ಇದನ್ನು ತುಂಬ ಸಲ ಕೇಳಿದ್ದಾರೆ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಪೋನಿಯಾ, ಡಿಸ್ಪಾಸಿಯಾ ಇವೆಲ್ಲವೂ ಕೂಡ ಸಾಕಷ್ಟು ಕೇಳಿದ್ದಾರೆ. ನೆಕ್ಸ್ಟು ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರತಿಪಾದಕರು ಈ ದೇಶಕ್ಕೆ ಸೇರಿದವನು ಅಂತ ಕೇಳಿದೆ, ಅದೊಂದು ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ ಇಲ್ಲಿ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯಕವಾಗುತ್ತೆ. ಕೆಲವೊಂದು ಸಲ ಎಜುಕೇಷನ್ ಸೈಕಾಲಜಿ ಅಂತಂದಾಗ ಏನಾಗುತ್ತೆ, ನಾವು ಸ್ವಲ್ಪ ನಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದಕ್ಕೆಲ್ಲ ಟೆಕ್ಸ್ಟ್ ಬುಕ್ಕನ್ನೇ ಓದಬೇಕು ಅಥವಾ ಇನ್ಯಾವುದು ಎಜುಕೇಷನ್ ಸೈಕಾಲಜಿ ಪುಸ್ತಕಗಳನ್ನೇ ಓದಬೇಕು ಅಂತಿಲ್ಲ. ಸೊ ಆ ಒಂದು ವೇನಲ್ಲೂ ಕೂಡ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೆಕ್ಷನ್ 6 ಇಟ್ಸ್ ವೆರಿ ಇಂಪಾರ್ಟೆಂಟು, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನೇ ತುಂಬ ಜನ ಕೇಳ್ತಿದ್ರು, ಹೆಂಗೆ ಕೇಳ್ತಾರೆ ಏನು ಸರ್ ಅಂತ. ಅಲ್ಲಿ ಏನು ಚೇಂಜಸ್ ಇಲ್ಲ, ಅಪ್ಡೇಟೆಡ್ ವರ್ಷನ್ ಅಂತ ತುಂಬ ಏನು ಅಪ್ಡೇಟ್ ಆಗುತ್ತೆ ಅಲ್ಲಿ ಅಂದರೆ, ಈಗೇನು ಒಂದು ಅಡ್ವಾನ್ಸ್ ಸಾಫ್ಟ್ವೇರ್ಸ್ ಇರುತ್ತೆ ಅವುಗಳ ಬಗ್ಗೆ ಒಂಚೂರು ಫೋಕಸ್ ಮಾಡಬೇಕು. ಇನ್ನು ಉಳಿದವೆಲ್ಲವೂ ಕೂಡ ನಿಮಗೆ ಸೇಮ್ ಸಿಲೆಬಸ್, ಅದರಲ್ಲಿ ಏನು ಚೇಂಜಸ್ ಇರಲ್ಲ. ನೋಡಿ ಇಲ್ಲಿ ಏನು ಕೇಳಿದರೆ, ಸೊ ವಿಚ್ ಪಾರ್ಟ್ ಆಫ್ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಇದೆ ಇಲ್ಲಿ. CU, ALU, ರಿಜಿಸ್ಟರ್ಸ್ ಮತ್ತು RAM ಅಂತ ಈ ಗಣಿತದ ಕಾರ್ಯಗಳನ್ನು ಯಾವುದು ಮಾಡುತ್ತೆ ಅಂತ CPUನಲ್ಲಿ ಅಂತ ಕೇಳಿದರೆ ಅಷ್ಟೇ ಇಲ್ಲಿ, ಆಯಿತಾ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಇದೆ. ಮೈಕ್ರೋಸಾಫ್ಟ್ ಎಕ್ಸೆಲ್ಲು, ವಿಂಡೋಸ್ 10, ಗೂಗಲ್ ಕ್ರೋಮು, ಅಡಾಬ್ ರೀಡರ್ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಇದೆ. ಪೈಥಾನು, HTML, ಜಾವಾ, ಮೈಕ್ರೋಸಾಫ್ಟ್ ವರ್ಡು. ಅಂದರೆ ಇವೆಲ್ಲ ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ, ಅವುಗಳ ಬಗ್ಗೆ ಯಾರಿಗೆ ಸೆನ್ಸ್ ಇರುತ್ತೆ ಅವುಗಳನ್ನು ಭಾಳ ಈಸಿಯಾಗಿ ಅವರು ಇಲ್ಲಿ ಆನ್ಸರ್ಸನ್ನು ಪಿಕ್ ಮಾಡಿಬಿಡ್ತಾರೆ, ಆಯಿತಾ. ಇದು ಸೆಕ್ಷನ್ 6ಅಲ್ಲಿ ಆಲ್ಮೋಸ್ಟು ಇದು 100ಗೆ ಎಂಡ್ ಆಗುತ್ತೆ ಅನಿಸುತ್ತೆ ಸೆಕ್ಷನ್ 6 ಎಲ್ಲವೂ ಕೂಡ ನೋಡಿ ಇಲ್ಲಿ. ನೆಕ್ಸ್ಟು 7ನಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್. ಇದಕ್ಕೆ ತುಂಬ ಜನ ನೋಟ್ಸ್ ಕೇಳ್ತಾ ಇದ್ರು. ನೋಡೋಣ, ಸಾಧ್ಯ ಆದರೆ ಪ್ರಿಪೇರ್ ಮಾಡಿ ಅದನ್ನು ರೆಡಿ ಮಾಡ್ತೀನಿ, ಟೈಮ್ ತುಂಬ ಕಡಿಮೆ ಇದೆ. ನೋಡಿ ಇಲ್ಲಿ ವೈಯಕ್ತಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ. ವೈಯಕ್ತಿಕ ಮೌಲ್ಯ ಶಾಂತಿಯನ್ನು, ಸ್ವಯಂ ಶಿಸ್ತನ್ನು, ಸದಾಚಾರವನ್ನು, ಭಾವೈಕ್ಯತೆಯನ್ನು ಅಂತಿದೆ ಇಲ್ಲಿ, ಆಯಿತಾ. ಇವೆಲ್ಲವೂ ಕೂಡ ನಿಮಗೆ 5, 6, 7ನೇ ಕ್ಲಾಸ್ ಒಂದು ತರಗತಿಯ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನೋಡಿ, ಹೆಲ್ತ್ ಮತ್ತು ವ್ಯಾಲ್ಯೂ ಎಜುಕೇಷನ್ನು. ದಯಮಾಡಿ ಅದನ್ನು ಓದಿ. ರೆಫ್ರೆನ್ಸು ಮತ್ತು ನಿಮ್ಮ ರೀಡಿಂಗ್ ವೇ ಎರಡಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲಿರೋದನ್ನು ಎತ್ಕೊಂಡೇ ಎಲ್ಲರೂ ನೋಟ್ಸ್ ಮಾಡೋದು, ಆಯಿತಾ. ದಯಮಾಡಿ ಅದರ ಮೂಲ ವಿಚಾರಗಳು ಎಲ್ಲಿದೆ ಅದನ್ನು ಕರೆಕ್ಟ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟು ಜ್ಞಾನದಾಹ ಅಂತಕ್ಕಂಥದ್ದು ಈ ಮೌಲ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಇನ್ನು 83 ಈ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಬೆಳೆಸಲಿಕ್ಕೆ ಅತ್ಯಂತ ನ್ಯಾಯಸಮ್ಮತವಾಗಿದೆ. ಯಾವ ಸಂದರ್ಭ? ಪ್ರಾಕೃತಿಕ ವಿಕೋಪ, ಪರಿಸರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಹುತಾತ್ಮರ ದಿನಾಚರಣೆ. ದೇಶಭಕ್ತಿಯನ್ನು ಬೆಳೆಸೋದು ಅಂತಂದರೆ ನಿಮಗೆ ಹುತಾತ್ಮರ ದಿನಾಚರಣೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅವರು ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಅವರು ಮಡಿದಿರ್ತಾರೆ. ಹಾಗಾಗಿ 4ನೇದು ಸರಿಯಾದ ಉತ್ತರ ಆಗ್ಬೋದು ಅಲ್ಲಿ. ನೆಕ್ಸ್ಟು ಮಾನವೀಯತೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಅಂಶ ಇದಾಗಿದೆ. ಯಾವುದು ಅಂತ, ಕರುಣೆ, ಇತರರ ಬಗ್ಗೆ ಕಾಳಜಿ, ಅನುಕಂಪ, ಸಹಕಾರ, ಇವಿಷ್ಟು ಇರ್ತಿದೆ, ಆಯಿತಾ. ನೋಡಿ ಈ ರೀತಿಯ ಪ್ರಶ್ನೆಯನ್ನು ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನಲ್ಲಿ ಇಲ್ಲಿ ಕೇಳಲಾಗುತ್ತೆ. ನೋಡಿ ಇದೊಂದು ಮಾಡಲ್ ಕ್ವಶನ್ ಪೇಪರ್ಸ್, ಆಯಿತಾ. ಸೊ ಸಾಧ್ಯ ಆದರೆ ನಾಳೆ ಸಂಜೆ ಒಳಗಡೆ ಈ ಮಾಡಲ್ ಕ್ವಶನ್ ಪೇಪರ್ಸನ್ನು ಏನು ಬಿಡುಗಡೆ ಮಾಡಿದರೆ ವೆಬ್ಸೈಟ್ನಲ್ಲಿ ಎಷ್ಟು ಪೇಪರ್ಸ್ಗೆ ಆನ್ಸರ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಪ್ರಿಪೇರ್ ಮಾಡಿ ನಿಮಗೆ PDF ಫಾರ್ಮ್ಯಾಟಲ್ಲಿ ಅದನ್ನು ಶೇರ್ ಮಾಡ್ತೀನಿ ನಾನು. ಸೊ ದಯಮಾಡಿ ವೆಯ್ಟ್ ಮಾಡಿ. ಸೊ ಎಲ್ಲ ಪೇಪರ್ಸು ಅವೈಲೇಬಲ್ ಇದೆ. ನೋಡಿ ನೀವು ಸ್ಕ್ರೀನ್ ಮೇಲೆ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈಗ ನೋಡಿ, ಅದು ನಿಮಗೆ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಲಿಂಕಲ್ಲಿ ನೋಡಿ. ಅಲ್ಲೇನು ಹೇಳಿದರೆ ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ GPT CST ಪೇಪರ್ 1, GPT CST ಪೇಪರ್ 2, PST PE ಪೇಪರ್ 1, PST PE ಪೇಪರ್ 2, AM ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ಸು PET ಗ್ರೇಡ್ 1 ಪೇಪರ್ 2, ಅಸಿಸ್ಟೆಂಟ್ ಮಾಸ್ಟರ್ PET ಗ್ರೇಡ್ 1 ಪೇಪರ್ 2. ಅಂದರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಮಾಡಲ್ಸನ್ನು ಅವರು ಪ್ರಿಪೇರ್ ಮಾಡಿ ಹೇಳಿದ್ದಾರೆ. ಸೊ schooleducation.comಗೆ ಹೋಗಿ ಅಲ್ಲಿ CSE ಸೆಲ್ಲನ್ನು ಆಯ್ಕೆ ಮಾಡ್ಕೊಳ್ಳಿ, ಸ್ಕಾಲ್ ಅಪ್ ಮಾಡಿ ನಿಮಗೆ ಅದು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಅವೈಲೇಬಲ್ ಆಗುತ್ತೆ. ನಿಮಗೆ ಯಾವ್ದು ಬೇಕೋ ಕ್ಲಿಕ್ ಮಾಡಿ ನೀವು ಸೇವ್ ಮಾಡ್ಬೋದು. ಇಲ್ಲಾಂತಂದರೆ ನಾವೇ ಬ್ರೌಸ್ ಮಾಡಿ ಅದನ್ನು ನನ್ನ ಟೆಲಿಗ್ರಾಮ್ ವಾಹಿನಿಗೆ ನಾನು ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.